ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ, ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ಜಗದೊಡೆಯನ ಭುವಿ ಮನುಜನ ಪ್ರೀತಿಯ ಒಂದು ಕಥೆಯ. ತಾನು ಸೃಷ್ಟಿಸಿದ ಜಗತ್ತನ್ನು ಮನುಷ್ಯನೇ ಉದ್ಧಾರ ಮಾಡಬೇಕೆಂದು ದೇವರು ಒಂದು ಪುಟ್ಟ ಜನಾಂಗವನ್ನು ಆರಿಸಿಕೊಂಡರು. ಈ ಜನಾಂಗಕ್ಕೆ ಪ್ರೀತಿ ತುಂಬಿದರು, ತನ್ನ ಜನರೆಂದು ಪ್ರೀತಿಯಿಂದ ಹರಸಿದರು. ಆದರೀ ಜನಾಂಗ ಪ್ರೀತಿ ಮರೆತು ಸ್ವಾರ್ಥಿಗಳಾಗಿ ಮೆರೆದರು. ದೇವರಿಂದ ದೂರಾದರು, ಸಿಡಿದೆದ್ದು ದಂಗೆ ಎದ್ದರು. ದೇವರಿಂದ ದೂರ ಹೋದರು, ಬಲು ದೂರ ದೂರ ಹೋದರು. ತನ್ನ ಒಡಲ ಜೀವವನು ದೂರ ಮಾಡುವನೆ ದೇವನು. ಅನುಕಂಪವ ಉಸಿರಾಗಿಸಿ ನೀಡಿದ ಜೀವಕ್ಕೆ ಹೊಸ ರೂಪ. ತನ್ನ ಜನರ ಪ್ರೀತಿಗೆ ತನ್ನ ಪ್ರಿಯ ಕಂದನನು, ಜಗದಾತ್ಮನ ಜಗಜ್ಯೋತಿಯ ಭುವಿಗೆ ಇಂದು ಕಳಿಸಿದನು. ಭುವಿಗೆ ಇಂದು ಕಳಿಸಿದನು. ಈ ಜಗಜ್ಯೋತಿಯನ್ನು ಕಾಲಾನುಕಾಲಕ್ಕೆ ಭುವಿಗೆಲ್ಲ ಸಾರುತ್ತಾ ಬಂದರು ಪಂಡಿತರು, ಪ್ರವಾದಿಗಳು, ಪರಮ ಜ್ಞಾನಿಗಳು. ಯುಗಗಳು ಉರುಳಿದವು, ಕಾಲವು ನಡೆಯಿತು. ಪ್ರವಾದಿಗಳ ನುಡಿಯಂತೆ ಧರೆಯಲಿ ಭುವಿಯಲಿ ಜನನವಾಯಿತು, ಕ್ರಿಸ್ತ ಜನನವಾಯಿತು. ಕ್ರಿಸ್ತನ ಜನನದ ಮುನ್ಸೂಚನೆಯಾಗಿ ಆಕಾಶದಲ್ಲಿ ನಕ್ಷತ್ರವೊಂದು ಕಾಣಿಸಿತು. ಇಲ್ಲಿನ ಜನರಿಗೆಲ್ಲ, ದೂರ ದೇಶದ ಜ್ಞಾನಿಗಳಿಗೆ. ಜ್ಞಾನಿಗಳು ಚುಕ್ಕಿಯ ನೋಡಿದರು, ನಕ್ಷತ್ರದ ಬೆನ್ನಲ್ಲೇ ನಡೆದರು, ಜ್ಯೋತಿಯ ಹುಡುಕುತ್ತ ಬಂದರು. ಆ ಮಹಾಜ್ಯೋತಿಯ ಹುಡುಕುತ್ತ ಬಂದರು. ಅರಸನನ್ನು ಹುಡುಕುತ್ತಾ ಬಂದ ಮೂರು ರಾಯರು ಕೊನೆಗೆ ತಲುಪಿದ್ದು ಕಟುಕ ಅರಸನ ಅರಮನೆಗೆ. ಆಗ ಹೆರೋದ ಗಲಿಲಿಯದ ಸಿಂಹಾಸನದಲ್ಲಿ ಕುಳಿತಿದ್ದ. ತನ್ನ ಸಿಂಹಾಸನಕ್ಕೆ ಪ್ರತಿಸ್ಪರ್ಧಿಯೊಬ್ಬ ಹುಟ್ಟಿದ್ದಾನೆ ಎಂಬ ಅಳಲು ಅವನನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು. ಬೆತ್ಲೆಹೇಮಿನಲ್ಲಿ ಹುಟ್ಟಿದ ಮಹಾಜ್ಯೋತಿಯನ್ನು ಆರಿಸಲು ಸೈತಾನನ ಶಕ್ತಿ ಹೆರೋದನ ಆತ್ಮವನ್ನು ಸೇರಿಕೊಂಡಿತು. ಕೆಂಡವಾಗಿ ಕಿಡಿಕಾರಿದ, ಅಟ್ಟಹಾಸ ಮೆರೆದಾಡಿತು, ಮಗುವನ್ನು ಹುಡುಕಲು ಸೈನ್ಯವ ಅಟ್ಟಿದ. ಬೀದಿ ಬೀದಿಯ
ಹಳ್ಳಿಯ ಹಳ್ಳಿ ಹಳ್ಳಿಯ ಗಂಡು ಮಕ್ಕಳನ್ನು ಹುಡುಕುತ್ತ ಹೊರಟ. ಕತ್ತಿಗೆ ಸಿಕ್ಕಿದ ಕುತ್ತಿಗೆ ಕಡಿದ, ಕಾಲಿಗೆ ಸಿಕ್ಕಿದ ಮಕ್ಕಳ ತುಳಿದ. ಭೀತಿಯು ಹರಡಿತು, ರಕ್ತವು ಹರಿಯಿತು, ಮುತ್ತಿನ ಮಕ್ಕಳ ಪ್ರಾಣವು ಹೋಯಿತು. ನರಮೇಧದಲ್ಲಿ ಮದವೇರಿದಂತೆ ಗಂಡು ಮಕ್ಕಳ ಕೊಲ್ಲಿಸಿದ, ಮುದ್ದು ಮಕ್ಕಳ ಸೀಳಿಸಿದ. ಕಂದನನ್ನು ಹುಡುಕಾಡಿದ ಕೈಗಳು ಬರಿದಾಗಿ ಹಿಂದಕ್ಕೆ ಬಂದವು. ಕಟುಕ ಅಧಿಪತಿಯ ಕಣ್ಣಿಗೆ ಸ್ವರ್ಗದ ಆ ಮಹಾಜ್ಯೋತಿ ಕಾಣಿಸಲಿಲ್ಲ. ಆದರೆ ಸಮಾಜದಿಂದ ತಿರಸ್ಕೃತಗೊಂಡಿದ್ದ, ಬಹಿಷ್ಕಾರದ ಪ್ರಜೆಗಳಂತಿದ್ದ, ಗುಡ್ಡಗಾಡುಗಳಲ್ಲಿ ಕುರಿ ಮೇಯಿಸುತ್ತಿದ್ದ ಕುರುಬರಿಗೆ ಆ ಸಂದೇಶ ಕೇಳಿಸಿತು. ಅದೋ ನೋಡಿ, ಆಕಾಶದಲ್ಲಿ ದೂತವೃಂದ ಹಾಡುತ್ತಿದೆ, ಸಂತಸದ ಸಂತೋಷದ ಆ ಸಂದೇಶ. ಸಂದೇಶ ಕೇಳಿ ಕುರುಬರ ಮಂದೆಯು ಬೋಡಿ ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ಕುಣಿದಾಡಿತು, ನಲಿದಾಡಿತು ದೀನಗೋದಲ ನೆಲದಲ್ಲಿ. ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಬೆತ್ಲೆಹೇಮೆಂಬ ಪುರಾದಿಪುರದೋಳು, ಬೆತ್ಲೆಹೇಮೆಂಬ ಪುರಾದಿಪುರದೋಳು. ಶುಭ ಸಂತೋಷಗಳಿಂದ ಹಾಡಿರಿ, ಶುಭ ಸಂತೋಷಗಳಿಂದ ಹಾಡಿರಿ. ಗೊಲ್ಲ ಜನರೇ ಕೇಳಿರಿ ನೀವೀಗ, ಗೊಲ್ಲ ಜನರೇ ಕೇಳಿರಿ ನೀವೀಗ. ನಮ್ಮ ನಾಯಕರುಟ್ಟಿದರು ನೋಡಿ, ನಮ್ಮ ನಾಯಕರುಟ್ಟಿದರು ನೋಡಿ. ಅತ್ತ ದೂರ ದೇಶದಿಂದ ನಡೆದು ಬಂದ ಜ್ಞಾನಿಗಳಿಗೆ ಅರಸ ಯರೋದ ದಾರಿ ತೋರಿಸಲಿಲ್ಲ. ಆದರೆ ಆಗಸದ ನಕ್ಷತ್ರ ದಾರಿ ತೋರಿಸಿತು. ಅಹಂಕಾರಿ ಹೃದಯದ ಅರಸನಿಗೆ ಸ್ವರ್ಗದ ಜ್ಯೋತಿಯು ಕಾಣಲಿಲ್ಲ. ಆದರೆ ಮುಗ್ಧ ವಿಶ್ವಾಸದಲ್ಲಿ ಬಂದ ಜ್ಞಾನಿಗಳಿಗೆ ಆ ಮಹಾಜ್ಯೋತಿ ಕಾಣಿಸಿತು. ಜ್ಞಾನಿಗಳು ಕಂದನನ್ನು ಕಂಡು ನಮಿಸಿದರು. ಕೇಳಿ ಕೇಳಿ ಜನರೇ, ಹಾಡ ಕೇಳಿ ಜನರೇ. ಜಗದೊಡೆಯನು ಪರಮಾತ್ಮನು ಭುವಿಗೆ ಇಂದು ಬಂದನು. ಕುರುಬರು ಕುಣಿದು ಹೋದರು, ರಾಯನು ನಮಿಸಿ ಹೋದರು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಜಗಜ್ಯೋತಿಯು ಧರೆಗಿಳಿಯಿತು, ಜಗತ್ತಿಗೆ ದೀಪವಾಯಿತು. ಈ ಜಗತ್ತಿನ ಜನರನ್ನು ಉದ್ಧಾರ ಮಾಡಲು ಪ್ರಭು ಯೇಸು ಈ ಭುವಿಯಲ್ಲಿ ಅವತರಿಸಿದರು. ಮುಗ್ಧ ಮಗುವಿನ ರೂಪದಲ್ಲಿ
ಈ ಪುಟ್ಟ ಕಂದನ ಹೆಜ್ಜೆ ಹೆಜ್ಜೆ ಹೆಜ್ಜೆಗಳಲ್ಲಿ ಜೀವ ಚಿಗುರಿತು, ಪ್ರೀತಿ ಬೆಳೆಯಿತು. ಈ ಪುಟ್ಟ ಕಂದ ದೇವಾಲಯದಲ್ಲಿ ಕಾಣಿಕೆಯಾದ, ನಜರೇತಿನಲ್ಲಿ ಮಗುವಾದ, ಜೆರೂಸಲೇಮಿನಲ್ಲಿ ಜ್ಞಾನಿಯಾದ, ಗಲಿಲಯದಲ್ಲಿ ಜನಪ್ರೇಮಿಯಾದ, ಕೊನೆಗೆ ತನ್ನ ತಂದೆಯ ಆಲಯದಲ್ಲಿ ಅಭಿಷೇಕಗೊಂಡು ಜನತೆಯ ಉದ್ಧಾರಕ್ಕೆಂದು ಹೊರಟ. ವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ, ದೇವರ ಪ್ರೀತಿಯ ತಿಳಿಸಿದ, ಜನತೆಗೆ ಪ್ರಾರ್ಥನೆ ಕಲಿಸಿದ, ಬಹಿಷ್ಕೃತರನ್ನು ಸ್ವಾಗತಿಸಿ ದೀನ ದಲಿತರ ಪ್ರೀತಿಸಿದ, ಬಿರುಗಾಳಿಯನ್ನು ಅಡಗಿಸಿದ, ಅನ್ಯಾಯವನ್ನು ಖಂಡಿಸಿದ, ಮತಾಂಧರನ್ನು ದಂಡಿಸಿದ, ಶತ್ರುಗಳನ್ನು ಕ್ಷಮಿಸಿದ, ಕುರುಡರ ಕಣ್ಣು ತೆರೆಸಿದ, ಮೂಕರ ನಾಲಗೆ ಸಡಿಲಿಸಿದ, ಅಂಗವಿಕಲರ ಆದರಿಸಿ ನೊಂದ ಜನರನ್ನು ಸಂತೈಸಿದ,